ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಗಾರ್ಡನ್ ಟೂರ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನಾನು ಇವತ್ತು ಗಾರ್ಡನಲ್ಲಿ ಏನೆಲ್ಲ ಬೆಳೆಸಿದ್ದೀನಿ, ಏನೇನು ವೆಜಿಟೇಬಲ್ಸು, ಯಾವ ಸೊಪ್ಪನ್ನ ಬೆಳೆಸಿದ್ದೀನಿ ಅಂತ ಇವತ್ತು ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಬಟ್ ಇವತ್ತು ಗಾರ್ಡನ್ ಟೂರನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ನಾನು ಗಾರ್ಡನಲ್ಲಿ ಏನೆಲ್ಲ ಬೆಳೆಸಿದ್ದೀನಿ, ಏನೇನಿದೆ ಅಂತ ನೋಡೋಣ, ತೋರಿಸ್ತೀನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೆಂಟ್ರ್ ಸ್ಕಿಪ್ ಮಾಡಿದ್ರೆ ನಾನು ಏನು ಬೆಳೆಸಿದ್ದೀನಿ ಅಂತ ಗೊತ್ತಲ್ಲ. ಓಕೆ ಫ್ರೆಂಡ್ಸ್, ಬನ್ನಿ ಗಾರ್ಡನ್ ಕಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದೆಲ್ಲ ಹೂಕೋಸು. ಇದರಲ್ಲಿ ಎರಡು ಮಾತ್ರ, ಇದೊಂದು ಮತ್ತೆ ಅದು, ಈ ಎರಡು ಮಾತ್ರ ಹೂಕೋಸು ಬಂದಿರೋದು. ಇದೆಲ್ಲ ಇನ್ನೂ ಚಿಕ್ಕದಿದೆ, ಇನ್ನೂ ಲೇಟಾಗಿ ಬರುತ್ತೆ ಅಂತ ಅನ್ಸುತ್ತೆ. ಇದು ಬೇರೆ ಕಡೆ ಹಾಕಿ ಇಲ್ಲಿಗೆ ತಕೊಂಡು ಬಂದು ಹಾಕಿದ್ರಿಂದ ಸ್ವಲ್ಪ ಲೇಟ್ ಆಗ್ತೈತೆ ಗಿಡ ಬರಲಿಕ್ಕೆ. ಎರಡು ಮಾತ್ರ ಚೆನ್ನಾಗಿ ಬಂದಿದೆ. ಅದು ಬಿಟ್ಟು ಇದು ಬಂದು ಎಲೆಕೋಸು ಏನಾಯ್ತಂದ್ರೆ ನಾನು ಅಲ್ಲಿ ಬೇರೆ ಕಡೆ ಹಾಕಿದ್ದೆ, ಹಂಗಾಗಿ ಅದು ಬೇರೆ ಕಡೆಯಿಂದ ತಂದು ಇಲ್ಲಿ ಹಾಕ್ತೆ, ಯಾಕೋ ಚೆನ್ನಾಗಿ ಬಂದಿಲ್ಲ. ನೋಡ್ಬೇಕು ಕೋಸು ಬರುತ್ತಾ ಇಲ್ವಾ ಅಂತ ಡೌಟು. ಇಲ್ಲಿ ನೋಡಿ ಟೊಮೊಟೊ ಎಲ್ಲ ಉದುರೋಗ್ಬಿಟ್ಟಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ನಲ್ವಾ, ಟೊಮೊಟೊ ಗಿಡಕ್ಕೆ ಮಳೆ ಕಾರಣದಿಂದ ತುಂಬಾ ಕಾಯಿಲೆ ಬಂದಿದೆ ಅಂತೇಳಿ. ಹಾಗಾಗಿ ನೆನ್ನೆ ಎಲ್ಲ ಗಿಡನೆಲ್ಲ ಕ್ಲೀನ್ ಮಾಡಿದ್ದೀನಿ. ಅಲ್ಲಿಂದ ಬಂದು ಇದು ಬೆಂಡೆಕಾಯಿ. ನಾನು ಇನ್ನೂ ಒಂದು ಸೈಡಲ್ಲಿ ಒಂದು ಬೆಂಡೆಕಾಯಿ ಗಿಡನ ಹಾಕಿದ್ದೆ. ಇದು 2ನೇ ಟ್ರಿಪ್ ಬೆಂಡೆಕಾಯಿ ಗಿಡ. ಅದರಲ್ಲೂ ಕಾಯಿ ಬರ್ತಾ ಇದೆ, ಇದರಲ್ಲೂ ಕಾಯಿ ಬರ್ತಿದೆ. ಅದನ್ನ ಮುಂದೆ ತೋರಿಸ್ತೀನಿ, ಅದಿನ್ನೂ ಆ ಕಡೆ ಇದೆ. ಇದರಲ್ಲಿ ಆಲ್ರೆಡಿ ನಾನು 2 ಸಲ ಬೆಂಡೆಕಾಯಿನ ಕಿತ್ಕೊಂಡಿದ್ದೀನಿ, ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಬರ್ತಾ ಇದೆ. ಅಂದರೆ ನನಗೆ ಗೊತ್ತಿಲ್ಲದೆ ತುಂಬ ಹತ್ರ ಹಾಕ್ಬಿಟ್ಟಿದ್ದೆ. ಚೆನ್ನಾಗಿ ಬಂದಿದೆ. ಬೆಂಡೆಕಾಯಿ ಕೂಡ ತುಂಬ ಚೆನ್ನಾಗಿದೆ. ಇದೆಲ್ಲ ಮೀಶೋಯಿಂದ ತರಿಸಿದ ಸೀಡ್ಸೇ, ಪರವಾಗಿಲ್ಲ, ತುಂಬ ಚೆನ್ನಾಗಿದ್ದಾವೆ. ಅದ್ಬಿಟ್ಟು ನೆಕ್ಸ್ಟಿಗೆ ನೋಡಿ, ಇದು ಬೀನ್ಸು. ನಾನು ಹೇಳ್ಬೇಕಂದ್ರೆ ಈ ಬೀನ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದೇ ಫಸ್ಟ್ ಟೈಮ್ ಇಲ್ಲಿ. ನಾನು ನೋಡಿದ್ದೀನಿ, ತುಂಬ ಬೀನ್ಸ್ನ ತಗೊಂಡು ತಿಂದಿರೋದು ಉಂಟು. ಅಂದರೆ ಬೀನ್ಸು ಈ ಥರ ಲೆಂತಿಯಾಗಿ ಗಿಡ ಬೆಳೆಯುತ್ತೆ ಹೀಗೆ ಅನ್ನೋದ್ರ ಬಗ್ಗೆ ನಂಗೆ ಗೊತ್ತೇ ಇರಲಿಲ್ಲ. ಒಂದೊಂದು ಎಲೆನಲ್ಲಿ ಒಂದೊಂದು ಕಾಯಿ ಕಚ್ತಾ ಇದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಬಂದು ಇಲ್ಲಿ ನೋಡಿ, ಆಲ್ಮೋಸ್ಟ್ ಹಾರ್ವೆಸ್ಟಿಗೆ ಒಂದು ಸ್ವಲ್ಪ ಬಂದಿದೆ. ಇನ್ನೊಂದು 2-3 ದಿನ ಬಿಟ್ಟು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೋಬೇಕು. ನೋಡಿ, ಅದು ಬೇರೆ ಎಲ್ಲಿದೆ ಅಲ್ಲಿಂದ ಸ್ಟಾರ್ಟ್ ಆಗಿ ತುದಿವರೆಗೂ ಪ್ರತಿ ಒಂದೊಂದ್ರಲ್ಲೂ ಹೂವು, ಕಾಯಿ ಮತ್ತೆ ಸಣ್ಣ ಸಣ್ಣ ಪಿಂಜೆ ಎಲ್ಲ ಬರ್ತಾ ಇದಾವೆ. ನೋಡಿ ಎಷ್ಟು ಲೆಂತ್ ಇದೆ ಗೊತ್ತಾ? ನನಗೆ ಹೈಟ್ ಎತ್ಕಲ್ಲ, ಅಷ್ಟು ಲೆಂತಿಯಾಗಿದೆ. ನೋಡ್ತಾ ಇದ್ದೀರಾ? ನಾನು ಚಿಕ್ಕದಾಗಿ ನಂಗೆ ಗೊತ್ತಿಲ್ಲ ಇದು ಗಿಡ ಹಿಂಗ್ ಬರುತ್ತೆ ಅಂತೇಳಿ. ಸುಮ್ಮನೆ ಹಂಗೆ ಹಾಕ್ತೆ. ಆಮೇಲೆ ಬೆಳೀತಾ ಬೆಳೀತಾ ನಮ್ಮ ಮಾವ ಕಡ್ಡಿ ತಗೊಂಡೋಗಿ ನೆಟ್ಟಿದ್ರು. ಹಿಂಗ್ ಬೆಳ್ಕೊಂಡು ಹೋಗಿದೆ. ಇನ್ನೂ ಬೆಳೀತಾನೆ ಇದೆ. ಬಟ್ ಅದಕ್ಕೆ ಬೆಳಿಲಿಕ್ಕೆ ಜಾಗ ಇಲ್ಲ ಅಂತೇಳಿ ಇಷ್ಟು ಬೆಳೀತಾ ಇದೆ. ನೋಡಿ, ನಂಗಂತೂ ಇದನ್ನ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ. ಈ ಥರ ಬೆಳಿಬೋದಾ ಅನ್ನೋ ಥರ. ಇವಾಗ ಇಲ್ಲಿ ಮುಗಿಸಿ ನೆಕ್ಸ್ಟ್ ಬೇರೆ ಕಡೆ, ಇದು ಮುಗಿಯೋಷ್ಟರಲ್ಲಿ ಮತ್ತೆ ಇನ್ನೊಂದು ಟ್ರಿಪ್ ಬರೋ ಥರ ಬೇರೆ ಕಡೆ ಹಾಕಬೇಕು ಗಿಡನ. ಇನ್ನೂ ಸೀಡ್ಸ್ ಇದಾವೆ, ಇಟ್ಟಿದ್ದೀನಿ, ಹಾಕೋಣ ಅಂತ ನೋಡ್ತಾ ಇದ್ದೀನಿ. ನೋಡಿ ಸುತ್ತ ನೋಡಿ, ಇಲ್ಲಿ ಒಂದೊಂದು ಎಲೆನಲ್ಲಿ 4-5 ಕಾಯಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡ್ತಿದ್ದೀರಾ? ನನಗಂತೂ ತುಂಬಾ ಖುಷಿ ನೋಡ್ತಾ ಇದ್ರೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ರೌಂಡ್ ಗಾರ್ಡನ್ಗೆ ಹೋಗಿ ಬಂದ್ಬಿಟ್ರೆ ಮನ್ಸಲ್ಲಿರೋ ಖುಷಿ, ಮತ್ತೆ ಏನ್ ಹೇಳ್ತಾರೆ, ಮನ್ಸಲ್ಲಿ ಏನೇ ತರ ಫೀಲ್ ಇದ್ರು ಅಷ್ಟು ರಿಲ್ಯಾಕ್ಸ್ ಆಗ್ಬಿಡ್ತೀನಿ. ಅದೇ ಒಂಥರ ಖುಷಿ ನನಗೆ. ಇದು ಬಂದು ಪುದೀನ. ಅದು ಪುದೀನ ಸೊಪ್ಪನ್ನ ತಗೊಂಡ್ ಬಂದಿದ್ನಲ್ಲ, ಅದು ಬೇರನ್ನ ತಗೊಂಡೋಗಿ ಇಟ್ಟಿದ್ದೆ. ಚೆನ್ನಾಗಿ ಬರ್ತಾ ಇದೆ. ನಮಗೆ ಸ್ವಲ್ಪ ಪ್ಯಾಟೆ ತುಂಬಾ ದೂರ ಇರೋದ್ರಿಂದ ಇಲ್ಲಿ ಅಂಗಡಿಲಿ ಯಾವುದೇ ತರ ಸೊಪ್ಪು ತರಕಾರಿ ಏನು ಸಿಕ್ಕಲ್ಲ ಊರಲ್ಲಿ. ಸೊ ಹಂಗಾಗಿ ಅದು ಬೇಕು ಎಮರ್ಜೆನ್ಸಿಗೆ ಅಂತ ಹಾಕಿದ್ದೆ. ಪುದೀನ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇನ್ನು ಇವಾಗ ಹಾಕಿ 1 ಮಂತ್ ಆಯ್ತಲ್ವಾ, ಚಿಗ್ರಿ ಅದು ದೊಡ್ಡದಾಗ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ. ಅದ್ ಬಿಟ್ಟು ನೆಕ್ಸ್ಟ್ ಇದು ಬಂದು ಲಾಂಗ್ ಬೀನ್ಸ್ ಅಂತೀರಾ? ಇದು ನಿಜವಾಗ್ಲೂ ನನ್ ತುಂಬಾ ಫೇವ್ರೆಟ್ ತರಕಾರಿ. ಅದಕ್ಕೋಸ್ಕರ ಅಂತಾನೆ ಫಸ್ಟ್ ಇದನ್ನ ನಾನು ತಗೊಂಡ್ ಬಂದು ಹಾಕಿದ ತಕ್ಕನಾಗ ಅಷ್ಟೇ ಚೆನ್ನಾಗಿ ಬರ್ತಿದೆ. ನೋಡಿ ಎಷ್ಟು ಲೆಂತಿಯಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಮೊನ್ನೆ ಒಂದು 4-5 ಹಾರ್ವೆಸ್ಟ್ ಮಾಡಿದ್ದೀನಿ. ಅದು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಅದು ಸ್ವಲ್ಪ ಸುಮಾರಾಗಿ ಬಲ್ತಿತ್ತು. ಸರಿ ತಕ್ಕೊಳ್ಳೋಣ ಅಂತ ಹೇಳಿ ತಕೊಂಡೆ. ನೋಡಿ ಇದು ಕೂಡ ಅಷ್ಟೇ, ಒಂದೊಂದು ಎಲೆನಲ್ಲಿ ಒಂದೊಂದು ಹೂವು, ಒಂದೊಂದು ಎಲೆನಲ್ಲಿ ಒಂದೊಂದು ಹೂವು. ಎಷ್ಟು ಚೆನ್ನಾಗಿದೆ ನೋಡಿ. ನನ್ಗಂತೂ ಖುಷಿ ಇದು ನೋಡ್ತಾ ಇದೆ. ನೋಡಿ ನೋಡಿ, ಇಲ್ಲೂ ನೋಡಿ ಈಗ ಬರ್ತಾ ಇದೆ. ನೋಡಿ, ಇದು 1 ಲೈನ್ ಇದೆ ಅಷ್ಟೇ. ಆ ಕಡೆದು 2 ಲೈನ್ ಇದೆ ಆ ಬೀನ್ಸು. ಇದು ಒಂದೇ 1 ಲೈನ್ ಹಾಕಿದ್ದೀನಿ ಸಾಕು. ನೋಡಿ ಸುತ್ತ ಬರೀ ಅದೇ. ನೋಡ್ತಾ ಇದ್ರೆ ಒಂಥರ ಖುಷಿ ನನ್ಗೆ.
ಈ ಕಡೆ ಎಲ್ಲ ಬಾಗ್ಬಿಟ್ಟೈತೆ ಅದು ನೋಡಿ. ಈ ಕಡೆ ವೆಯ್ಟ್ಗೋಸ್ಕರ ಈ ಕಡೆ ಬಂದ್ಬಿಟ್ಟಿದೆ, ನೋಡಿದ್ರಲ್ಲ ಹೀಗೆ. ನೋಡಿ ಇದು ಕೂಡ ಹಂಗೆ ಇದೆ. ಅಲ್ಲಿಂದ ಬಂದು ಇದು ಮೆಣಸಿನ್ಕಾಯಿ ಗಿಡ, ಇನ್ನು ಹೂವು ಬಿಡ್ತಾ ಇದೆ, ಇನ್ನು ಕಾಯಿ ಬಂದಿಲ್ಲ. ಇದು ಕೂಡ ಇವಾಗ ಹೂವು ಬಿಡ್ತಾ ಇದೆ. ಬದನೆಕಾಯಿ ಗಿಡ, ಇದು ಮೀಶೋದಲ್ಲಿ ತರಿಸಿದ್ದೆ. ಸ್ವಲ್ಪ ಗಿಡ ಹೋಯ್ತು, ಒಂದು 4 ಗಿಡನ ಉಳಿಸಿದೀನಿ ನೋಡಿ. ಇದು ನೌಕಲು, ಅದೇ ಹೇಳಲ್ವಾ ಮಳೆ 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 ಮಳೆನೇ ರೀಸನ್ ಆಗ್ಬಿಡ್ತು ನನಗೆ. ಒಂದು 3 ಬಂದಿದೆ, ಅಟ್ಲೀಸ್ಟ್ ಹಾಕಿದಕ್ಕೆ ಅಷ್ಟಾದ್ರೂ ಬಂತಲ್ಲ. ಇದು ಬೀಟ್ರೂಟು, ಇದು ಒಂದು 4 ಬಂದಿದೆ ನೋಡಿ. ಬದನೆಕಾಯಿ ಗಿಡ ಒಂದು 5 ಇದೆ, ಎಲ್ಲ ಇವಾಗ ಹೂ ಕಚ್ಚಿದೆ. ಇಲ್ಲೊಂದು ಲೈನ್ ಫುಲ್ಲು ಮೆಣಸಿನ್ಕಾಯಿ ಗಿಡನ ಹಾಕೊಂಡಿದೀನಿ, ನೋಡಿದ್ರಾ. ಮೋಸ್ಟ್ಲಿ ಇದು ಕ್ಯಾಪ್ಸಿಕಮ್ ಗಿಡ ಅನ್ಸುತ್ತೆ, ನೋಡ್ಬೇಕು. ಹಿಂಗ್ ಬೆಳೀತಾ ಹೋಗ್ತಾ ಇದೆ. ನಾನು ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ 2 ಜೊತೆಲಿ ಹಾಕಿದ್ದೆ, ಹಂಗಾಗಿ ಗೊತ್ತಾಗಿಲ್ಲ ನೋಡಿ. ಇದು ಟೊಮೊಟೊ ಗಿಡ, ಸೇಮ್ ಹಿಂಗೆ ಆಗಿತ್ತು ಅಲ್ಲಿ ಕೂಡ. ಟೊಮೊಟೊ ಗಿಡ ಎಲ್ಲ ಕಿತ್ತಾಕ್ದೆ. ಇದನ್ನ ಕೂಡ ನಾನು ಕಿತ್ತಾಕ್ಬೇಕು, ಕ್ಲೀನ್ ಮಾಡಬೇಕು. ಸುಮ್ಮನೆ ವೇಸ್ಟ್, ಇನ್ನು ಅದೇನಕ್ಕೂ ಬರಲ್ಲ. ಆ್ಯಕ್ಚುಲ ಇದು ಹಾಗಲಕಾಯಿ ಗಿಡ ಅಲ್ಲಿ ನಾವು ಸೌದೆ ಹಾಕೊಳ್ಳಿಕ್ಕೆ ಅಂತೇಳಿ ಒಂದು ಗುಡಿಸ್ಲು ಕಟ್ಟಿದ್ವಿ. ಅದ್ರ ಮೇಲೆ ಬೆಳೆದು ಯಾರು ಕಾಯಿ ಕಿತ್ಕೊಂಡಿಲ್ಲ ಅಂತೇಳಿ ಹಣ್ಣಾಗಿ ಸೀಡ್ಸ್ ಬಿದ್ದಿದ್ರಲ್ಲಿ ಈ ಸೀಡ್ಸ್ ಇಲ್ಲೊಂದು 2 ಹುಟ್ಟಿತ್ತು. ಅದೆರಡನ್ನ ಯಾಕೆ ಕಿತ್ತಾಕೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಒಂದು ಮರನ ತಗೊಂಡ್ ಬಂದು ಅಲ್ಲಿ ನೆಟ್ಟಿದ್ದೆ, ಒಣಗೋಗಿರೋದನ್ನ. ಅದಕ್ಕೆ ಫುಲ್ ಹಬ್ಕೊಂಡೈತೆ. ಅದು ಸ್ವಲ್ಪ ದಿನ ಹಿಂಗ್ ಹಬ್ಕೊಂಡ್ ಹೋಗ್ತೈತಲ್ವಾ, ಕಾಯೇ ಬಂದಿರ್ಲಿಲ್ಲ. ಸುಮ್ನೆ ಏನಕ್ಕೆ ಕಿತ್ತಾಕೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಸ್ವಲ್ಪ ಒಂದೊಂದು ಸಣ್ಣ ಸಣ್ಣ ಕಾಯಿ ಕಾಣಿಸ್ತಿತ್ತು ಅಂತ ಬಿಟ್ಟೆ. ಇವಾಗ ಎಷ್ಟು ಕಾಯಿ ಬಿಡ್ತಾ ಇದೆ ಅಂದ್ರೆ, ಆಲ್ರೆಡಿ ನಾನು ಒಂದು 3 ಸಲ ಏನೋ ಇದ್ರಲ್ಲಿ ಹಾರ್ವೆಸ್ಟಿಂಗ್ ಮಾಡಿದೀನಿ. ಒಂದೊಂದು ಕಾಯಿ ತುಂಬಾ ಚೆನ್ನಾಗಿದ್ದಾವೆ. ಬನ್ನಿ ಹಂಗೆ ಆ ಕಡೆ ಎಲ್ಲ ತೋರಿಸ್ತೀನಿ ನೋಡಿ. ಎಲ್ಲೆಲ್ಲೋ ಇದಾವೆ, ಅಂದ್ರೆ ಹಾರ್ವೆಸ್ಟಿಂಗ್ ಟೈಮಲ್ಲಿ ಕಾಣಿಸೋದೇ ಇಲ್ಲ. ಅದಕ್ಕೆ ನಾನು ಓಡಾಡೋ ಟೈಮಲ್ಲಿ ಯಾವಾಗ ಕಾಣಿಸ್ತವೆ ಅವನ್ನ ತಕೊಂಡು ಈ ಕಡೆ ಸೈಡಿಗೆ ಬಿಟ್ಟಿರ್ತೀನಿ ನೋಡಿ. ಇದು ಮೊನ್ನೆ ಕಿತ್ಕೊಂಡಿದ್ರೆ ಆಗ್ತಿತ್ತು, ಮೊನ್ನೆ ಕಾಣಿಸೇ ಇಲ್ಲ ನನಗೆ. ಸಂದೆಗೊಂದೆಲೆಲ್ಲ ಹೋಗ್ಬಿಟ್ಟಿರ್ತವೆ. ಅದಕ್ಕೆ ನಾನು ಅವನ್ನೆಲ್ಲ ಯಾವಾಗ ಕಾಣಿಸ್ತೋ ಅವಾಗೆ ನೀಟಾಗಿ ಒಂದು ಸೈಡ್ಗೆ ಇಟ್ಕೊಂಡಿರ್ತೀನಿ. ಗಿಡ ಫುಲ್ಲು ಕಾಯಿ ಬಂದಿದೆ ನೋಡಿ. ಇಲ್ಲೂ ಒಂದಿದೆ, ಇನ್ನು ಸಣ್ಣ ಸಣ್ಣ ತುಂಬಾ ಇದಾವೆ. ನಾನು ಆಲ್ರೆಡಿ ಮೊನ್ನೆ ಕಿತ್ಕೊಂಡಲ್ಲ, ಅದಕ್ಕೆ ಸ್ವಲ್ಪ ಇವೆಲ್ಲ ಒಂದು ಬ್ಯಾಚ್ ಬರ್ತವೆ, ಅದಕ್ಕೆ ನೋಡ್ಬಿಟ್ಟು ಬಿಟ್ಟಿದ್ದೀನಿ ನೋಡಿ. ಇದೆಲ್ಲ ಒಂದು ಬ್ಯಾಚ್, ನೋಡ್ತಿದ್ದೀರಾ ಒಂದೊಂದು ಕಾಯಿ ಎಷ್ಟು ಚೆನ್ನಾಗಿದೆ. ಇದ್ರಲ್ಲಿ ಹಾಗಲಕಾಯೆಲ್ಲ ಲೆಂತಿ ಕಾಯಿ ಬರುತ್ತೆ, ಅದನ್ನ ತಗೊಂಡ್ ಬಂದು ಹಾಕ್ಬೇಕು ಅನ್ಕೊಂಡಿದ್ದೆ. ಬಟ್ ಸೀಡ್ಸ್ ಇದೆ, ಮೊನ್ನೆ ಮೀಶೋದಲ್ಲಿ ತರಿಸಿದೀನಿ ನೋಡಿ. ಇದು ಎಲ್ಲೋಗಿ ಬಚ್ಚಿಕೊಂಡಿದೆ, ನೋಡಿದ್ರಾ. ಅದಕ್ಕೆ ಹಿಂಗ್ ಕಂಡಾಗ ನಾನು ಈ ತರ ಬಿಡ್ತೀನಿ, ಯಾವಾಗ ನನ್ಗೆ ಕಾಣುತ್ತಿಲ್ಲ ಅಂದ್ರೆ ಗೊತ್ತಾಗಲ್ಲ. ಅದನ್ನ ಅದು ದೊಡ್ಡ ಹಾಗಲಕಾಯಿ ಗಿಡನೂ ಹಾಕಿದೀನಿ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಬರ್ಲಿಕ್ಕೆ ನೋಡಿ. ಎಲ್ಲೋಗಿ ಬಚ್ಚಿಕೊಂಡಿರ್ತವೆ. ಎಲೆ ದೊಡ್ಡದಿದೆ, ಕಾಯಿ ಸಣ್ಣ ಇದೆಯಲ್ಲ, ಗೊತ್ತೇ ಆಗೋದಿಲ್ಲ ಅದು ಎಲ್ಲಿದೆ ಅಂತ. ಅದಕ್ಕೆ ಈ ತರ ತಕ್ಕೊಂಡು ಬಿಡ್ಬೇಕು ನೋಡಿ. ಈ ತರ ಇಲ್ಲಂತೂ ಬೇಜಾನಿದಾವೆ, ಕಾಯಿ ಕೆಳಗಡೆ ಕಾಣಿಸ್ತಾ ಇದಾವ ನೋಡಿ. ಈ ತರ ಸರಿ, ಎಲ್ಲ ಚೆನ್ನಾಗಿ ಇದಾಗ್ಲಿ, ನೆಕ್ಸ್ಟಿಗೆ ಹಾರ್ವೆಸ್ಟ್ ಮಾಡೋಣ ಅಂತೇಳಿ ಬಿಟ್ಟಿದ್ದೀನಿ. ಹಾಗೆ ಬನ್ನಿ ನಾವು ನೆಕ್ಸ್ಟ್ ಗಿಡಗೆ ಹೋಗೋಣ. ಇದು ಸಬ್ಸಿಗೆ ಸೊಪ್ಪು. ಇದು ಸಬ್ಸಿಗೆ ಸೊಪ್ಪು, ಮತ್ತೆ ಇಲ್ಲಿ ಪಕ್ಕದಲ್ಲಿ ದಂಟಿನ ಸೊಪ್ಪು ಹಾಕಿದ್ದೆ. ಅದು ಕೂಡ ಮಳೆ ಜಾಸ್ತಿ ಆಗಿ ಈ ಜಾಗದಲ್ಲಿ ದಂಟಿನ ಸೊಪ್ಪು ಹಾಕಿದೆ, ಮಳೆ ಜಾಗ ಹೋಯ್ತು. ಇಲ್ಲಿ ಕ್ಯಾರೆಟ್ ಹಾಕಿದೆ, ಅದು ಸರಿಯಾಗಿ ಬಂದಿಲ್ಲ. ಕೊನೆಗೆ ಸಬ್ಸಿಗೆ ಸೊಪ್ಪು ಒಂದು ಉಳ್ಕೋತು. ಸರಿ ಅಂತೇಳಿ ಅದನ್ನ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಸಣ್ಣ ಸಣ್ಣದ್ ಮತ್ತೆ ಬದನೆಕಾಯಿ ಗಿಡನ ಹಾಕಿದೀನಿ. ಆ ಬದನೆಕಾಯಿ ಗಿಡ ಮುಗಿಯೋಷ್ಟರಲ್ಲಿ ಇದು ರೆಡಿ ಆಗುತ್ತೆ ಅನ್ಕೊಂಡು ಹಾಕಿದೀನಿ. ಇದು ರೋಸು, ನಾನು ಹಾಕಿರೋದಲ್ಲ, ನಮ್ಮ ಅತ್ತೆ ತುಂಬಾ ದಿನದಿಂದ ಬೆಳೆಸಿರುವಂತ ಗಿಡ ಇದು. ಇದ್ರಲ್ಲೂ ಚೆನ್ನಾಗಿ ಹೂವು ಬರ್ತಾ ಇದೆ. 2 ಇದೆ, ಇದು ಮತ್ತೆ ಇದೊಂದು ವೈಟ್ ಕಲರು. ಈ ವೈಟ್ ಕಲರು ಎವ್ರಿ ಟೈಮ್ ಫ್ಲವರ್ ಬರ್ತಾನೆ ಇರುತ್ತೆ. ಎಷ್ಟನ ಇದ್ ಮಾಡ್ಲಿ ಬರ್ತಾನೆ ಇರುತ್ತೆ. ಕಟ್ ಮಾಡ್ತಾ ಇರು, ಹೂವು ತಗೋತಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ನೆಕ್ಸ್ಟ್ಗೆ ಇದು ಗೋರಿಕಾಯಿ ಗಿಡ. ಇದೂನು ಮೀಶೋದೆ, ಬಟ್ ಒಂದ್ 2 ಗಿಡ ಉಳಿತು. ಅದ್ರಲ್ಲಿ ಒಂದೇ ಒಂದ್ಸಲ ಹಾರ್ವೆಸ್ಟ್ ಮಾಡಿದೀನಿ. ಇದೆಲ್ಲ ಬೆಂಡೆಕಾಯಿ ಗಿಡ. ಇದು ಎಲ್ಲ ಫುಲ್ ಸೀಡ್ಸ್ ಬಿಟ್ಟಿದ್ದೀನಿ ಫ್ರೆಂಡ್ಸ್, ಇಷ್ಟು ಸೀಡ್ಸ್ ಆಗ್ಲಿ ಅಂತ. ನಾನು ಜಾಸ್ತಿ ಅದ್ರಲ್ಲಿ ಫಸ್ಟ್ ಹಾಕಿದ ಗಿಡ ಇದೇನೆ, ಸೆಕೆಂಡ್ ಹಾಕಿದ್ದು ಫಸ್ಟ್ ತೋರ್ಸದ್ನಲ್ಲ ಆ ಗಿಡ. ಇದು ಫುಲ್ಲು ಇದಾಗ್ಲಿ ಅಂತೇಳಿ ಹಂಗೆ ಬಿಟ್ಟಿದ್ದೀನಿ. ಪಕ್ಕದಲ್ಲಿ ಒಂದ್ 2-3 ಮೂಲಂಗಿ ಇದೆ, ಅದು ಒಂದ್ 5-6 ಸಲ ತಕೊಂಡಿದೀನಿ. ಇದು ಬಂದು ಬೀನ್ಸು. ಅಲ್ಲಿದೆಯಲ್ಲ ಆ ಬೀನ್ಸ್ ಬೇರೆ, ಈ ಬೀನ್ಸ್ ಬೇರೆ ನೋಡಿ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಇದು ಕೂಡ ಬೀನ್ಸೆ. ಇದು ಇಲ್ಲಿ ಹಾಕಿರೋ ಬೀನ್ಸ್ ಬೇರೆ, ಮತ್ತೆ ಅಲ್ಲಿ ಹಾಕಿರೋ ಬೀನ್ಸ್ ಬೇರೆ. ಇದರಲ್ಲಿ ಒಂದ್ ಸ್ವಲ್ಪ ಬಂದಿತ್ತು, ನಾನು ತುಂಬಾ ಸೀಡ್ಸ್ಗೆ ಅಂತ ಬಿಟ್ಟು ಸೀಡ್ಸ್ಗೆ ಎತ್ತಿಟ್ಟಿದ್ದೀನಿ. ಇದು ಕ್ಯಾರೆಟು ಭರ್ಜರಿಯಾಗಿ ಬೆಳ್ಕೊಂಡು ಹೋಗ್ತೈತೆ, ಬಟ್ ಕಾಯಿ ಹೆಂಗ್ ಬಂದಿದೆ ಏನಂತ ಗೊತ್ತಿಲ್ಲ. ಸೊ ಇದಿಷ್ಟು ಇಲ್ಲಿಗೆ. ಮತ್ತೆ ಇದು ಗಿಡ ಇನ್ನು ಲೇಟು ಬರ್ಲಿಕ್ಕೆ. ಅದೇ ಸಿಕ್ಡಿಕಾಯಿ ಅಂತಾರಲ್ಲ, ಚಪ್ಪ ಅವರೆಕಾಯಿ, ಆ ಕಾಯಿ. ಇದು ಗಿಡ ಬೆಳೀತಾ ಇದೆ, ಬಟ್ ಇನ್ನು ಕಾಯಿ ಬರ್ಲಿಕ್ಕೆ ಲೇಟ್ ಅಂತೆ. ಸೊ ಹಂಗಾಗಿ ಇದನ್ನ ಬೆಳೆಸಿದೀನಿ. ಇಲ್ಲಿ ಬಂದು ಇದು ನೋಡ್ತಿದ್ದೀರಾ ಲೆಂತ್ ನೋಡಿ ಎಷ್ಟಿದೆ. ಇದಂತೂ ಸೋರೆಕಾಯಿ ಸೀರಿಯಸ್ಲಿ ನಾನು ಮೀಶೋದಲ್ಲೇ ತಗೊಂಡ್ ಬಂದಿದ್ದು ಇದನ್ನ. ಎಷ್ಟು ಕಾಯಿ ಬಂತು ಅಂತ ಅಂದ್ರೆ ಹೇಳಕ್ಕಾಗ್ತಿಲ್ಲ. ಆಲ್ರೆಡಿ ಒಂದ್ 10-12 ಕಾಯಿನ ತಗೊಂಡಿದೀನಿ. ಮತ್ತೆ ಎಲ್ಲ ಇಷ್ಟೇ ಲೆಂತ್. ಫಸ್ಟ್ ಸ್ಟಾರ್ಟಿಂಗ್ ತುಂಬಾ ಚಿಕ್ಕದ್ ಬಂತು. ನಂದು ಹಳೆ ಬ್ಲಾಗ್ ಅಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ, ತುಂಬಾ ಚಿಕ್ಕದಿತ್ತು. ಅದಾದ್ಮೇಲೆ ಇಷ್ಟು ದೊಡ್ಡದಾಗಿ ನಾನು ಇಷ್ಟೇ ಚಿಕ್ಕದೆ ಅನ್ಕೊಂಡಿದ್ದೆ, ಬಟ್ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಬರ್ತಾ ಇದೆ. ಇಲ್ಲಿ ನೋಡಿ, ಇಲ್ಲೊಂದ್ ರೆಡಿ ಆಗಿದೆ. ಇದನ್ನ ನೋಡೋಣ, ಯಾರಿಗಾದ್ರೂ ಹಾರ್ವೆಸ್ಟಿಂಗ್ ಮಾಡಿ ಕೊಡ್ತೀನಿ. ನಾನು ನಿನ್ನೆ ತಾನೇ ಒಂದು ಹಾರ್ವೆಸ್ಟ್ ಮಾಡ್ಕೊಂಡೆ, ಅದನ್ನ ನಮ್ಮ ಮನೆಗೆ ಇಟ್ಕೊಂಡಿದೀನಿ. ಇದೊಂದಿದೆ, ಇದನ್ನಿಟ್ಟು ನೆಕ್ಸ್ಟ್ಗೆ ಇದು ಬಂದು ಪಡವಲಕಾಯಿ. ಜರಿಕೊಂಡ್ಬಿಡ್ತು ಫ್ರೆಂಡ್ಸ್, ಅಲ್ಲಿಂದ ಎದ್ರಕೊಂಡೆ ನಾನು. ಒಂದೇ ಒಂದು ಇದ್ರಲ್ಲಿ ಸಿಗಾಕೊಂಡಿದೆ. ಸೊ ಹಂಗಾಗಿ. ಮತ್ತೆ ಇದು ಹೀರೆಕಾಯಿ ಇವಾಗ ಬರ್ತಾ ಇರೋದು. ಸ್ವಲ್ಪ ಹೋಗು ಹಿಂಗೋಗು. ಇವಾಗ ಬೆಳಿತಾ ಇದೆ. ಇದು ಪಡವಲಕಾಯಿ ಗಿಡ ದೊಡ್ಡದಾಗಿದೆ, ಆಲ್ಮೋಸ್ಟ್ ಕಾಯಿ ಬರ್ತಾ ಇರೋಂಗಿದೆ. ನೋಡ್ಬೇಕು ಇದು ಯಾವಾಗ ಬರುತ್ತೆ ಅಂತ. ಸೊ ಅದಾದ್ಮೇಲೆ ಇದೆಲ್ಲ ಲಾಸ್ಟ್ ಟೈಮ್ ತೋರಿಸಿದ್ದೀನಲ್ಲ, ಸೀಡ್ಸ್ ನೀರ್ ಹಾಕ್ಬೇಕು ಸ್ವಲ್ಪ. ಇದೆಲ್ಲ ನುಗ್ಗೆಕಾಯಿ ಗಿಡ ಮತ್ತೆ ಪರಂಗಿ ಗಿಡ ಹಾಕಿಟ್ಟಿರೋದು. ಇಲ್ಲಿ ಬಂದು ಧನ್ಯ ಹಾಕಿದೀನಿ, ಲಾಸ್ಟ್ ವಿಡಿಯೋದಲ್ಲಿ ಹಾಕಿದೀನಿ. ಇನ್ನು ಧನ್ಯ ಸ್ವಲ್ಪ ಲೇಟಾಗಿ ಬರುತ್ತಂತೆ. ಸೊ ಹಂಗಾಗಿ ಇನ್ನ ಇಲ್ಲಿ ಬಂದಿಲ್ಲ. ಇದ್ ನೋಡಿ, ಇದು ಮೆಣಸಿನ್ಕಾಯಿ ಗಿಡ. ಇದೊಂದು ಪಪಾಯ ಸೀಡ್ಸ್ ಇದೆ, ಇದನ್ನ ಕೂಡ ನಾನು ಅಲ್ಲಿ ಎಲ್ಲಾದ್ರೂ ಹಾಕೋಣ ಅಂತ ಅನ್ಕೊಂಡಿದೀನಿ, ನೋಡೋಣ. ಮತ್ತೆ ಇದು ಫುಲ್ಲು ಇದು ಇಲ್ಲಿ ನೋಡಿ, ಇದು ಮೆಂತ್ಯ ಫುಲ್ಲು. ಅದು ಫುಲ್ಲು ಅದಿದೆಯಲ್ಲ, ಅದು ಬಂದು ಫುಲ್ಲು ಧನ್ಯ, ಇದು ಮೆಂತ್ಯ. ಇದಿಷ್ಟು ಮನೆಗೆಲ್ಲ ಹಾಕಿರೋದು, ಮಾರ್ಲಿಕ್ಕೆ ಅಂತ, ಮಾರ್ಕೆಟಿಂಗಿಗೆ ಅಂತ ಹಾಕಿದೀನಿ. ಮನೆಗೆ ವೆಜಿಟೇಬಲ್ಸ್ ಮನೆಗೆ ಇಟ್ಕೊಳ್ತಾ ಇರೋದು. ಮತ್ತೆ ಇದು ಬಂದು ಅಲಸಂದೆ ಕಾಳು, ಗೊತ್ತಲ್ವಾ ಆ ತರ. ಇದು ಹೇಳಿದ್ನಲ್ಲ, ಸಬ್ಸಿಗೆ ಸೊಪ್ಪು. ಇದು ಒಂದ್ ಲೈನ್ ಹಾಕಿದ್ದು, ಇದು ಹಾಕಕ್ಕೆ ಅಂತಾನೆ ಹಾಕಿದ್ದು. ಆದ್ರೆ ಏನ್ ಮಾಡೋದು, ಮಳೆ ಜಾಸ್ತಿ ಆಗಿದ ಕಾರಣ ಇದು ಕರೆಕ್ಟ್ ಆಗಿ ಬಂದಿಲ್ಲ. ಇಷ್ಟೇಷ್ಟು ಬಂದಿದೆ. ಸರಿ ಅಂತ ಹೇಳಿ ಅದನ್ನ ಅಷ್ಟಕ್ಕೆ ನಿಲ್ಸಿದೀನಿ. ಇದು ಮೆಂತ್ಯ ಸೊಪ್ಪು, ಇದು ರೆಡಿ ಆಗಿದೆ. ಇದನ್ನ ನೆಕ್ಸ್ಟ್ ಶುಕ್ರವಾರ ಯಾವಾಗಾದ್ರೂ ಕೊಟ್ಟು ಕಳ್ಸ್ಬಿಡ್ತೀನಿ. ಜಾಸ್ತಿ ಆಯ್ತು, ಮನೆಗೇನು ಇಷ್ಟೊಂದು ಅವಶ್ಯಕತೆ ಇಲ್ಲ, ಅದಕ್ಕೆ ಇದನ್ನ ಕೂಡ ಕೊಟ್ಟು ಕಳ್ಸೋಣ ಅಂತ ಅನ್ಕೊಳ್ತಾ ಇದೀನಿ. ಇಲ್ಲಿ ನೋಡ್ತಿದ್ದೀರಾ ಚಿಕ್ಕದು ನೌಕಲ್ಲು. ಮಳೆಯಿಂದ ಜಾಸ್ತಿ ಬಂದಿಲ್ಲ, ಇಲ್ಲ ಅಂದ್ರೆ ಚೆನ್ನಾಗಿ ಬರ್ತಿತ್ತು. ಅಲ್ಲಲ್ಲಿ ಸ್ವಲ್ಪ ಹೋಗಿದೆ. ಎಷ್ಟು ಬರುತ್ತೋ ಅಷ್ಟು ಬರ್ಲಿ. ಇದು ಬೀಟ್ರೋಟ್. ನಾನು ಹಾಕೋ ಟೈಮ್ ಮಳೆ ನಿಂತಿತ್ತು ಒಂದ್ 3 ದಿನ, ಸರಿ ಅಂತ ಹೇಳಾಗ್ದೆ, ಮಳೆ ಸ್ಟಾರ್ಟ್ ಆಗೋಯ್ತು. ಇದು ಕೊತ್ತಂಬರಿ ಸೊಪ್ಪು, ಧನ್ಯ. ಇದು ಪಾಲಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಅದಕ್ಕೇನೋ ಆಗ್ತೈತಲ್ಲ, ನೋಡ್ಕೋಬೇಕಾಗಿತ್ತು ಸ್ವಲ್ಪ. ನೋಡ್ಬೇಕೇನಿದೆ, ಇದು ಏನ್ ಪ್ರಾಬ್ಲಮ್ ಆಗ್ತೈತೆ ಗೊತ್ತಿಲ್ಲ. ಕಪ್ಪಗೆ ಆಗ್ಬಿಡ್ತೈತೆ, ಚೆಕ್ ಮಾಡ್ಕೋಬೇಕು, ನೋಡ್ತೀನಿ ಆಮೇಲೆ. ಇದು ಫುಲ್ ಆಗಿ ಧನ್ಯ, ಅದು ಧನ್ಯ ಇವಾಗ ಹಾಕಿದೀನಿ ಫ್ರೆಂಡ್ಸ್. ಅದು ಬರ್ಲಿಕ್ಕೆ ಇನ್ನ ಲೇಟ್ ಆಗುತ್ತೆ. ಈಗಿದೆ ನಮ್ ಗಾರ್ಡನ್, ನೋಡಿರಲ್ಲ ಫ್ರೆಂಡ್ಸ್. ಹಾಗೆ ನಮ್ ಗಿಡದಲ್ಲಿ ಒಂದು ತೆಂಗಿನಕಾಯಿ ಬಿದ್ದಿದೆ, ಅದನ್ನ ಕೂಡ ತಗೊಂಡೋಗೋಣ. ನೋಡಿ ಅಷ್ಟೇ, ನಾವೇನ್ ತೆಂಗಿನಕಾಯಿ ತೆಗಿಯಕ್ಕೆ ಹೋಗಲ್ಲ, ಅವಾಗ ಅವೇ ಬರ್ತಾ ಇರ್ತವೆ, ನಾವು ತಕೊಂಡು ಹೋಗ್ತಾ ಇರ್ತೀವಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ ಗಾರ್ಡನ್ ಇವತ್ತು ಹೇಗಿತ್ತು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ ಗಾರ್ಡನ್ ಟೂರ್ ಹೇಗಿತ್ತು ಅಂತ. ಹೀಗಿದೆ ನನ್ ಗಾರ್ಡನ್. ಸೊ ಇನ್ನು ಇದ್ರಲ್ಲಿ ನನ್ಗೆ ಬೇರೆ ತರ ಡ್ರೀಮ್ ಇದೆ ಅಂತ ಹೇಳಿದ್ನಲ್ಲ, ಹಂಗೆ ಈ ಪ್ಲೇಸ್ ನ ಇವಾಗ ಸೀಡ್ಸ್ ಎಲ್ಲ ತಂದು ಇದಕ್ ಇಟ್ಟಿದೀನಿ. ಅಂದ್ರೆ ಎಲ್ಲಾ ಜಾಗನು ಬರೀ ತರಕಾರಿ ಬೆಳೆಸೋದ್ರಿಂದ ಏನಿದಿಲ್ಲ, ಅದಕ್ಕೆ ಈ ತರ ಸ್ವಲ್ಪ ಈ ಪ್ಲೇಸ್ ನ ಫುಲ್ ತರಕಾರಿ ಹಾಕೊಂಡು ಮನೆಗೆ, ಆ ಪ್ಲೇಸ್ ಅಲ್ಲೆಲ್ಲ ಫುಲ್ ಆಗಿ ಸೊಪ್ಪು ಹಾಕಿ ಸೇಲ್ ಮಾಡ್ಕೊಳ್ಳೋಣ ಅನ್ನೋ ಪ್ಲಾನ್ ಅಲ್ಲಿ ಇದೀನಿ. ನೋಡೋಣ, ಈಗ ಒಂದ್ ಟ್ರಿಪ್ ಹಾಕಿದೀನಿ, ಅದು ಹೆಂಗ್ ಬರುತ್ತೋ ಏನೋ ಅಂತ ನೋಡ್ಬೇಕು. ಸೊ ನೋಡಿದ್ರಲ್ಲ ನನ್ ಗಾರ್ಡನ್ ಯಾವ ತರ ಇದೆ, ಈ ತರ ಇದೆ ಫೈನಲಿ ನಮ್ ಗಾರ್ಡನ್. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನ ನಾನು ಇಲ್ಲಿಗೆ ಸ್ಕಿಪ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ.
ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.